Hello students. So right now I'll be telling you some important questions. Whatever I have gone through all the question papers. This what I'm doing is because I found my son finding difficult to study. So I had to do the studies and I thought that I will share this to you all. ಎಲ್ಲ ಮಕ್ಕಳಿಗೆ ಸ್ವಲ್ಪ ಉಪಯೋಗ ಆಗಲಿ. ಸೊ ಅದಕ್ಕೆ ನಾನು ನನ್ನ ಮಗನಿಗೆ ಐಡಿಯಾ ಕೊಟ್ಟು ಹೇಗೆ ನಾನು ಪಾಸ್ ಮಾಡ್ತಾ ಇದ್ದೇನೆ ಅದೇ ಥರ ನೀವು ಪಾಸ್ ಆಗಲಿ ಅಂತ ನಾನು ಈ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೇನೆ. ಒಂದು ನಿಮಿಷ ಹೇಳ್ಕೊಡ್ತೇನೆ. ಸೊ ಫಸ್ಟ್ ಲೆಸನ್ ಒಣಮರದ ಗಿಳಿ. ಅದರಲ್ಲಿ ಒನ್ ವರ್ಡ್ ಆಲ್ ಯು ಹ್ಯಾವ್ ಟು ಸ್ಟಡಿ ವಾಟ್ ಕಮ್ಸ್. ಅಂದರೆ ನಾನು ನೋಡಿದ ಪ್ರಕಾರ ಕ್ವಶನ್ ಪೇಪರಲ್ಲಿ ಯಾವುದೆಲ್ಲ ಬಂದಿದೆ ಆ ಪ್ರಕಾರ ಬೇರೆ ಎಲ್ಲವನ್ನು ಓದಬೇಕು ನೀವು. ಆದರೂ ಇದರಲ್ಲಿ ಇಂಪಾರ್ಟೆಂಟ್ ಯಾರಿಗೆ ತುಂಬ ಕಷ್ಟ ಆಗ್ತದೆ, ಕಲೀಲಿಕ್ಕೆ ಕಷ್ಟ ಆಗ್ತದೆ, ಆದ್ದರಿಂದ ನಾನು ಅದೆಲ್ಲ ಇಂಪಾರ್ಟೆಂಟ್ ಹೇಳಿದ್ದೇನೆ, ಐಡಿಯಾಸ್ ಕೊಟ್ಟಿದ್ದೇನೆ. ಮತ್ತು ಇದರಲ್ಲಿ ಮರವನ್ನು ಬಿಟ್ಟು ಹೋಗದೆ ಇರಲು ಗಿಳಿಯು ನೀಡಿದ ಸಮರ್ಥನೆ ಎನ್ನುವುದು ಫಸ್ಟ್ ಕ್ವಶನ್. ಮತ್ತು ಗಿಳಿಯು ಇಂದ್ರನನ್ನು ಯಾವ ವರ ಕೇಳಿತು, ದಟ್ ಈಸ್ ವೆರಿ ಇಂಪಾರ್ಟೆಂಟ್, ಇಟ್ ಈಸ್ ಕಮ್. ದೆನ್ ಸಾಮಾನ್ಯವಾದ ಲೋಕವರ್ತನೆ ಯಾವುದು, that is the first, second, third, all the three are there under first part. Then under this one, what sandarbhas, ಇಂತಹ ಒಣಮರದ, that is first one is coming 100%. ದೆನ್ ಏನಾದರೂ ವರವನ್ನು ಕೇಳು ಕೊಡ್ತೇನೆ. ಸೊ ಫಸ್ಟ್ ಲೆಸನ್ ಐ ಮೀನ್ ಯು ಮಸ್ಟ್ ಬಿ ನೋಯಿಂಗ್. ದ ಸೆಕೆಂಡ್ ಒನ್ ಆಲ್ಸೋ ಇಸ್ ಇಂಪಾರ್ಟೆಂಟ್. ಆದರೆ ಅದರ ಈಗಿನ ವ್ಯವಸ್ಥೆಯನ್ನು ನಾನು ನೋಡಲಾರೆ, ದ್ಯಾಟ್ ವಾಸ್ ಆಲ್ಸೋ ಇಂಪಾರ್ಟೆಂಟ್. ಆಲ್ ದ ಫಸ್ಟ್ ತ್ರೀ ಆರ್ ಇಂಪಾರ್ಟೆಂಟ್. ಓಕೆ, ಆ್ಯಂಡ್ ದ ಗಿಳೀಸ್, ದಿಸ್ ಬಿಗ್ ಆನ್ಸರ್ಸ್ ಯು ಸ್ಟಡಿ, you have the idea easy from the first lesson it is, so you need to study that full. Okay, the big answer study, it is coming, you have the opportunity to since you know you can write it easily, ನಿಮಗೆ ಬರೀಬೋದು. ಓಕೆ, ನೆಕ್ಸ್ಟ್ ಈಸ್ ಬೋಧಿ ವೃಕ್ಷ. ಬೋಧಿ ವೃಕ್ಷಸ್ ಇನ್ ದ್ಯಾಟ್ ಸಿದ್ಧಾರ್ಥನು ಬುದ್ಧನಾದ ಸಂದರ್ಭದಲ್ಲಿ ಕಾಡಿನ ತುಂಬ ಪ್ರೀತಿ ಹೇಗೆ ತುಂಬಿಕೊಂಡಿತ್ತು, ದಟ್ ಈಸ್ ಇಂಪಾರ್ಟೆಂಟ್. ದೆನ್ ಸಿದ್ಧಾರ್ಥನು ಕಂಡುಕೊಂಡ ಬದುಕಿನ ಗೂಢಾರ್ಥ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಗೂಢಾರ್ಥ ಈಸ್ ಇಂಪಾರ್ಟೆಂಟ್. ಸಿನ್ಸ್ ದಿಸ್ ಆರ್ ಸ್ಟಾರ್ಟಿಂಗ್ ಲೆಸನ್ಸ್, ಐ ಫೀಲ್ ಯು ಕ್ಯಾನ್ ಆನ್ಸರ್ ದ ಕ್ವಶನ್ಸ್. ದೆನ್ ಸಿದ್ಧಾರ್ಥನು ಬುದ್ಧನಾದ ಪರಿ ಹೇಗೆ, ಆಲ್ ದ್ಯಾಟ್ ಈಸ್ ಇಂಪಾರ್ಟೆಂಟ್. The big answers you will read, you'll get it. Then next is ಪ್ರೀತಿಯನ್ನು ಹುಡುಕಿಕೊಂಡು ಜನರ ಕಡೆಗೆ ಬಂದನು ಸಂದರ್ಭ, that is important. Then first one also is important. ಗೊತ್ತು ಗುರಿ ಇಲ್ಲದೆ ಕತ್ತಲಲ್ಲಿ, first and third one is important. Then under ಹಸಿ ಮಸಿ ಕೃಷಿ, in that this one ನಮ್ಮ ದೇಶದ ರಕ್ಷಣಾ ಪಡೆ is very very important. Then ಪೆನ್ನು ಖಡ್ಗಕ್ಕಿಂತ ಹರಿತವಾದ, read that because that can come even for ಗಾದೆ ಮಾತು. Okay, read that children. Then ರೈತರು ಎದುರಿಸಿರುವ ಸಮಸ್ಯೆ, understand that because that's a general problem which the student, the farmers are facing, no? Study that. Then ಸರ್ವಜ್ಞ ಕವಿ ಕೃಷಿಗೆ ಬಗ್ಗೆ ಹೇಗಿರುವ, ನೋ, ಕೃಷಿಯ ಭೂಮಿಯನ್ನು ಉಳಿಯುವುದು, that also not that important. Next is ದೇಶದ ಬಜೆಟಿನ ನಲ್ಲಿ ರಕ್ಷಣಾ ಇಲಾಖೆಗೆ ಹೆಚ್ಚಿನ ಹಣವನ್ನು ಏಕೆ, that you read because it has come in one place. Then ಯಾರಿಗೂ ಮೋಸ ವಂಚನೆ ಮಾಡಲ್ಲ, the summary is coming. What is it, ಆಟವೇ ನಡೆಯದು, that also is coming. The fourth question is coming. ಕೃಷಿಕ ನಾಡಿನ ಬೆನ್ನೆಲುಬು, that can come for ಗಾದೆ ಮಾತು also, understand that. ಅವರಿಗೆ ರೈತರು ನಿರಾಶಾವಾದಿಗಳಾಗದೆ ಆಶಾವಾದಿಗಳಾಗಿ ಬಾಳನ್ನು ಸಾಗಿಸುತ್ತಿದ್ದಾರೆ. General, you can write that. Okay, then next is which one? Under next is Savichaitra. Under Savichaitra, the first one ಯುಗಾದಿ, ಆದಿ ತಂದ ಸಂಭ್ರಮವೇನು, ಅಂಡರ್ಸ್ಟ್ಯಾಂಡ್. ಓಕೆ, ದೆನ್ ಸೆಕೆಂಡ್ ಒನ್ ಚೈತ್ರದಲ್ಲಿ ಹಕ್ಕಿಗಳ ಕಲರವ ಹೇಗಿರುತ್ತದೆ, ದ್ಯಾಟ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ದ ಫೋರ್ತ್ ಒನ್ ಈಸ್ ಇಂಪಾರ್ಟೆಂಟ್. ಚೈತ್ರದಲ್ಲಿ ನೆಲ ಮುಗಿಲುವಾಗ ನಡೆದಂತೆ ಬಸವಾಗುತ್ತದೆ ಏಕೆ, ಓಕೆ, that one. Then ಚೈತ್ರದಲ್ಲಾಗುವ ಪ್ರಕೃತಿಯ ಬದಲಾವಣೆಗಳಾವು, ಇಂಪಾರ್ಟೆಂಟ್. ನೆಲದಮ್ಮ ನವವಧುವೆ ಆದಳಿಂತು, ದಟ್ ಈಸ್ ಇಂಪಾರ್ಟೆಂಟ್. ಗಾದೆ, ದಿಸ್ ಸಂದರ್ಭ is very important, understand that.
then this is almost all sandarbhas is important. ನೆಲಮುಗ್ಗಿಲ ವಾಲಕವೇ ನಡೆದಂತಿದೆ ಆ್ಯಂಡ್ ಎಲ್ಲರೆದ್ದೆಗಳ ತುಂಬ ಸವಿಚೈತ್ರ. Important. All three are important. Okay, then under Kallara Guru lesson is very important. Okay, Porakvachik, all the Porakvachiks lessons study, because compulsory 2 marks lesson answers are coming. So all the Kallara Guru, then there is one more small lessons are there. All these small lessons, what are there? Porakvachik lessons are compulsory. 2 questions are compulsory coming. 2 answers compulsory ಬರ್ತದೆ ಪೂರಕವಾಚಕಿಂದ. ಸೊ ಎಲ್ಲ ಪೂರಕವಾಚಕ ಕ್ವಶನ್ ಆನ್ಸರ್ಸ್ ಕರೆಕ್ಟಾಗಿ ಕಲೀರಿ. ಸೊ ಅಲ್ಲಿ ನಿಮಗೆ 2 marks 4 marks ನಮಗೆ ಕಂಪಲ್ಸರಿ ಸಿಗ್ತದೆ. ದೆನ್ ದಿಸ್ ವೈದ್ಯರ ಅಬೌಟ್ ಕಳ್ಳರಗರು ಎಲ್ಲ ಕ್ವಶನ್ಸ್ ಕಲೀರಿ. ಅದರಲ್ಲಿ ಇಂಪಾರ್ಟೆಂಟ್ ಕೆಲವೊಂದು ಇದೆ. ವೈದ್ಯರು ಭೀಮನಾಯಕನ ಮಗುವಿನ ಪ್ರಾಣವನ್ನು ಹೇಗೆ ಉಳಿಸಿದ್ದಾರೆ. ಸೊ ಆಲ್ಮೋಸ್ಟ್ ವೈದ್ಯರು ತನ್ನ ವೃತ್ತಿಯ ಕುರಿತು ಹೆಂಡತಿ ರತ್ನಳಿಗೆ ಏನು ಹೇಳಿದರು. ದೆನ್ ದಿಸ್ ಒನ್ ವಿಚ್ ಇಸ್ ದ ಮಾತುಗಳು ಭೀಮನಾಯಕನ ಮನಸ್ಸನ್ನು ಚುಚ್ಚಿದವು. 5th one. Okay, so 1st one, then 5th one, then where is it? ಕಳ್ಳರಗುರು ಪಾಠದಿಂದ ನಾವು ಕಲಿತುಕೊಳ್ಳಬೇಕಾದ ವಿಚಾರಗಳು ಯಾವುವು, ಕಳ್ಳರಗುರನ್ನು ಮನ ಪರಿವರ್ತನೆ ಹೇಗಾಯಿತು. ಓಕೆ, ಆಲ್ ದಟ್ ಈಸ್ ಇಂಪಾರ್ಟೆಂಟ್. ಮೋಸ್ಟ್ ಆಫ್ ದ ಥಿಂಗ್ಸ್ ಆರ್ ಇಂಪಾರ್ಟೆಂಟ್ ಇನ್ ದಿಸ್. ಭೀಮನಾಯಕನು ವೈದ್ಯರ ವಸ್ತುಗಳನ್ನು ಹಿಂತಿರುಗಿಸಿ ಏನೆಂದು ಹೇಳಿದನು. ಸೊ ಆಲ್ ದೀಸ್ ಆನ್ಸರ್ಸ್ ಆರ್ ಇಂಪಾರ್ಟೆಂಟ್. ದೆನ್ ಕೈ ಕೆಸರಾದರೆ ಮಾಯಬಸರು, ಗಾದೆ ಮಾತು, ಆ್ಯಂಡ್ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು. ಸೊ all are important here. Then next lesson, ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ. In that you have to study for 2 marks answers. ಬಾಲಕ ಪುಟ್ಟಯ್ಯ ಕಣ್ಣುಗಳನ್ನು ಕಳೆದುಕೊಂಡದ್ದು ಹೇಗೆ, the first one. And then after that 5th one, ತಾಯಿ ಸಿದ್ದಮ್ಮ ಪುಟ್ಟರಾಜನನ್ನು ಏನೆಂದು ಆಶೀರ್ವದಿಸಿ. Then 6th one, 7th one is also important. Okay, and under this the big answers study any one. Under the big answers you study one, because one is enough for you to answer. They will be giving 2 answers from the same lesson for the big answers. So under the very big answers, like 3 marks or 4 marks answer, under that you study one answer. That is how much marks it is, I'll tell you. It's 4 marks answer. So for the 4 marks answer, study out of any one answer, one big answer correctly study. So you any one answer from all the lessons, almost important answer, one answer study. So this under this this one, this lesson it comes Balaka Puttaya. In that harmonium story you can study. Okay, then under this magu indininda idu nanna harmonium alla, that sentence is come under sandarbhas. Then avanu bandare ಕರೆದುಕೊಂಡು ಹೋಗುತ್ತಾಯಿ. ಓಕೆ, ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದಾರೆ. that is important. 3, that is which all you know, 2nd one, 3rd one and 4th one is important. Okay, next under the next lesson ಸದ್ದು ಮಾಡಿದರು. And ಸದ್ದು ಮಾಡಿದರು. Wait, I'll continue the next this one.